ಗೊಜ್ಜು ರೆಡಿಯಾಗಿದೆ. ದೋಸೆಗೆ, ಚಪಾತಿಗೆ ಹಾಗೆ ಪೂರಿಗೆ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಮಾಡಿಕೊಂಡು ತಿಂದು ರುಚಿ ನೋಡಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಹೂಕೋಸು ಮತ್ತು ಬಟಾಣಿ ಕಾಳನ್ನ ಸೇರಿಸಿ ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆದರೆ ಇದನ್ನು ಕೂಟು ಅಂತಲೂ ಕರೀತಾರೆ. ಮೊದಲಿಗೆ ಹೂಕೋಸು ಅದನ್ನು ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಅರಿಶಿಣದಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಖಾರ ಪುಡಿ ತೊಗೊಂಡಿದ್ದೀನಿ, ಅಂದರೆ ಸಾಂಬಾರು ಪೌಡ್ರು ಅಥವಾ ಗೊಜ್ಜಿನ ಪೌಡ್ರು ಯಾವ್ದನ್ನಾರು ಹಾಕೋಬೋದು. ಟೊಮೊಟೊ ಹಣ್ಣು, ಈರುಳ್ಳಿ, ಎಣ್ಣೆ, ಸಾಂಬಾರು ಸೊಪ್ಪು, ಶುಂಠಿ 1 ಇಂಚು ತಗೊಳ್ಳಿ ಸಾಕು, ಏಲಕ್ಕಿಕಾಯಿ, ಲವಂಗ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬಟಾಣಿ ಕಾಳು. ನೋಡಿ, ಮೊದಲಿಗೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹೂಕೋಸನ್ನು ಬೇಯಕ್ಕೆ ಹಾಕೊಳ್ಳೋಣ. ಹೂಕೋಸು ಮತ್ತು ಬಟಾಣಿ ಬೇಯಬೇಕು ಸ್ವಲ್ಪ. ನೋಡಿ, ಇವಾಗ ಮಸಾಲೆಗೆ ಸಾಮಾನು ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಸಾಂಬಾರು ಸೊಪ್ಪು, 1 ಇಂಚು ಶುಂಠಿ, ಬೆಳ್ಳುಳ್ಳಿ, ಲವಂಗ ಮತ್ತು ಚಕ್ಕೆ, ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ನಾವು ಪಾತ್ರೆ ಕಾದಿದೆ, ಎಣ್ಣೆ ಹಾಕೊಳ್ಳೋಣ. ಚಪಾತಿ, ದೋಸೆ, ರೊಟ್ಟಿ ಹಾಗೆ ಬಾತು ಏನಾದರೂ ಮಾಡಿದರೆ ನಾವು ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಭಾಳ ಟೇಸ್ಟಿಯಾಗಿರ್ತದೆ. ಒಂದು ಸತಿ ಟ್ರೈ ಮಾಡಿ. ಇದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಸ್ಮೆಲ್ಲು. ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ. ನೋಡಿ, ಇವಾಗ ನಾನು ಫ್ರೈ ಆಗಿದೆ. ಟೊಮೊಟೊ ಹಾಕೋತಾ ಇದ್ದೀನಿ, 2 ಕಟ್ ಮಾಡಿ ಇಟ್ಕೊಂಡಿದೆ. ಅದ್ರ ಜೊತೆಗೆ ಆಗಲೇ ಇಲ್ದಾಗೆ ಹೂಕೋಸು ಮತ್ತು ಬಟಾಣಿ ಕಾಳನ್ನ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಆಗಲೇ ನಾವು ರುಬ್ಕೊಂಡಿದ್ದಂಥ ಜಾರಲ್ಲಿ ಮಸಾಲೆಗೆ ನೀರನ್ನ ಹಾಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಆಗಲೇ ಹೇಳ್ದಾಗೆ ನಾನು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಒಂದು ಕುದಿ ಹತ್ತದ್ಮೇಲೆ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಅವಾಗಲೇ ಹೇಳಿದ್ನಲ್ಲ, ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಗೊಜ್ಜು ರೆಡಿಯಾಗಿದೆ. ದೋಸೆಗೆ, ಚಪಾತಿಗೆ ಹಾಗೆ ಪೂರಿಗೆ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಮಾಡಿಕೊಂಡು ತಿಂದು ರುಚಿ ನೋಡಿ.